ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಹೆಂಗೋ ಹೋಗಿ ಬೇಗ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ. ಇವತ್ತಂತೂ ಸ್ಕಿಪ್ ಮಾಡಲೇ ಇಲ್ಲ, ಹೀಗೆ ಆದರೆ ಸ್ಕಿಪ್ ಆಗ್ತಾನೆ ಇರುತ್ತೆ. ಹಾಗಾಗಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದೆ. ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸುಸ್ತಾಗ್ತಾಯಿದೆ ಮಾತಾಡಿ ನನಗಂತೂ. ಯಾಕಂದರೆ ಒಂದು ಕಡೆ ಬಂದು ಈ ರೆಸಿಪಿ ಮಾಡ್ತಾ ಇರ್ತೀನಲ್ಲ ಅದೂ ವೀಡಿಯೋ ಮಾಡಬೇಕು, ಇನ್ನೊಂದು ಕಡೆ ಬಂದು ಈ ಥರ ಮಾತಾಡ್ಕೊಳ್ಳಬೇಕು. ಸೊ ಯಾರು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡೋರು ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ, ನಾವೇ ಮಾಡ್ಕೋಬೇಕಲ್ವ. ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ರೆ ಹೇಗೆ ನೋಡೋದು ನಿಮ್ಮಂಥವ್ರು ಅಲ್ವಾ? ವ್ಲಾಗ್ ಮಾಡಿ ಹಾಕಿದ್ರೇ ನೋಡೋಕ್ಕಾಗೋದು. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಹಾಕಲೇಬೇಕು ವ್ಲಾಗ್ ಮಾಡಿ, ಸ್ಕಿಪ್ ಮಾಡೋಕ್ಕಾಗಲ್ಲ. ಹಾಗೆ ನಾವು ವಿಡಿಯೋ ಮಾಡಿದ್ರೆ ತಾನೇ ಜನ ನೋಡೋಕ್ಕಾಗೋದು. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ತೀನಿ ಆಲ್ಮೋಸ್ಟು. ಅದು ಹೇಗೆ ಅಂದರೆ ಇವಾಗ ಬೆಳಿಗ್ಗೆನೇ ಎದ್ದ ತಕ್ಷಣ ನಾವು ಕೆಲಸ ಮಾಡಿದ್ರೆ ಕೆಲಸ ಆಗುತ್ತೆ ಅಂತಾರಲ್ಲ, ಆ ಥರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ರೆ ಕ್ಲೀನಾಗಿ ಎಂಡ್ ಮಾಡ್ಬೋದು. ಅಯ್ಯೋ ಆಮೇಲೆ ಮಾಡೋಣ ಬಿಡು, ಇವಾಗ ಮಾಡೋಣ ಬಿಡು ಅಂದರೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಕ್ವಿಕ್ಕಾಗಿ ಎದ್ದಿದ ತಕ್ಷಣ ಪ್ರಿಪೇರ್ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟು ಮಾಡಿಬಿಡ್ತೀನಿ. ನೋಡೋಣ ಇನ್ನು ಹೇಗೆ ಹೋಗುತ್ತೆ ವ್ಲಾಗ್ ಅಂತ. ಬನ್ನಿ ಹಾಗೆ ವ್ಲಾಗ್ ನೋಡಿ, ಏನೇನು ತಿಂಡಿ ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ನೆನ್ನೆ ಬಸ್ಸಾರಿಗೆ ಸೊಪ್ಪು ತೊಗೊಂಬಂದಿದ್ದೀನಿ. ಇದು ಅರವೆ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಗೊತ್ತಿಲ್ಲ, ಅರವೆ ಸೊಪ್ಪು ಇಲ್ಲ ಚಿಲ್ಕರ್ವೆ ಸೊಪ್ಪು ಇರಬೇಕು. ಕಟ್ಟಿ 20 ರೂಪಾಯಿ ತೊಗೊಬಂದೆ. ಒಂದು 10-15 ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಡಿ, ಮಣ್ಣು ಬಿಟ್ಬಿಡುತ್ತೆ. ಇಲ್ಲ ಅಂದರೆ ಮಣ್ಣು ಜಾಸ್ತಿ ಇರುತ್ತೆ, ಮಳೆ ಅಲ್ವಾ. ಹಾಗಾಗಿ ಜಾಸ್ತಿ ನಾವು ತೊಳೆದ್ರೆ ಇದೇನಾಗುತ್ತೆ, ಸೊಪ್ಪು ಒಂಥರ ಪಿಚಿ ಹತ್ರ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂದು 10-15 ನಿಮಿಷ ನೆನೆಸ್ಬಿಟ್ರೆ ಅದೇ ನೀಟಾಗಿ ಮಣ್ಣು ಬಿಟ್ಕೊಳತ್ತೆ. ಆಮೇಲೆ 2 ಸತಿ ವಾಶ್ ಮಾಡ್ಕೊಂಡ್ರೆ ಸಾಕು, ನೀಟಾಗೆ ಚೆನ್ನಾಗಿರುತ್ತೆ. ಈ ಥರನೇ ಎಲೆ. ಸೊ ಬಸ್ಸಾರು ಮಾಡ್ತೀನಿ. ಇದಕ್ಕೆ ಹೆಸರು ಬೇಳೆ ಅಂತೀನಿ, ತೊಗರಿ ಬೇಳೆ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತೀನಿ, ತೋರಿಸ್ತೀನಿ. ಕಾಯಕ್ಕೆ ಇಡಬೇಕು, ಇನ್ನೂ ಇಟ್ಟಿಲ್ಲ. ಸೊ ಇವತ್ತು ಅಷ್ಟೇ ಬೆಳಿಗ್ಗೆನೆ ತಿಂಡಿ ಮತ್ತು ಅಡುಗೆ ಮಾಡ್ಕೊಬಿಡೋಣ ಅಂತ. ತಿಂಡಿಗೆ ಬಂದು ನಾನು ನಿಂಬೆಹಣ್ಣು ನೋಡ್ತಾ ಇರ್ಬೋದು. ನಿಂಬೆಹಣ್ಣಿದ್ರೆ ಏನು ಮಾಡ್ತಾರೆ, ಚಿತ್ರಾನ್ನನೇ ಮಾಡ್ತಾ ಇರೋದು. 2 ನಿಂಬೆಹಣ್ಣಿದ್ರೆ ಏನು ಮಾಡ್ತೀರಾ ಅಂತ ರೀಲ್ಸಲ್ಲಿ ಕೇಳ್ತಾರಲ್ಲ, ಅವಾಗ ಆ ಸಾಂಗ್ ಬರುತ್ತೆ ನೋಡಿ, ಚಿತ್ರಾನ್ನ ಚಿಂದಿ ಚಿತ್ರಾನ್ನ ಅಂತ. ಆ ಥರ ಚಿತ್ರಾನ್ನ ಮಾಡೋಕ್ಕೆ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಒಂದು 5 ತೊಗೊಂಡಿದ್ದೀನಿ. ಖಾರ ಇದೆ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳೋಣ ಅಂತ. ಮಕ್ಕಳು ತಿನ್ನೋದ್ರಿಂದ ಖಾರ ಕಡಿಮೆ ಇರಬೇಕು. ಸೊ ನಾನು ಮೊನ್ನೆಯಿಂದ ಹೇಳ್ದಂಗೆ ಹಸಿಮೆಣ್ಸಿಕಾಯಿ ಟಿಪ್ಸು. ಫಸ್ಟು ಹಸಿಮೆಣ್ಸಿಕಾಯಿ ಹೆಚ್ಕೊಳ್ತೀನಿ, ಆ ನಂತರ ಈರುಳ್ಳಿಯನ್ನು ಕಟ್ ಮಾಡ್ತೀನಿ. ನೀರಲ್ಲಿ ಹಾಕಿದ್ದೀನಿ ಕಣ್ಣುರಿಯತ್ತೆ ಅಂತ. ಆಮೇಲೆ ಒಂದು ಕ್ಯಾಪ್ಸಿಕಮ್ಮು ಹಾಕ್ಕೊಳ್ತೀನಿ, ಸಣ್ಣದಾಗಿ ಹೆಚ್ಚಿಬಿಟ್ಟು. ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಚಿತ್ರಾನ್ನಕ್ಕೆ ಗೊಜ್ಜು ಜಾಸ್ತಿ ಬೇಕು, ಗೊಜ್ಜು ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ಹಾಗಾಗಿ ಇದನ್ನೆಲ್ಲ ಹಾಕಿ ಚೆನ್ನಾಗೆ ನಿಂಬೆಹಣ್ಣು, ಕಾಯಿ ತುರಿ ಎಲ್ಲ ಹಾಕಿ ಮಾಡೋಣ. ಕಾಯಿ ತುರಿ ಎತ್ಕೋಬೇಕು, ಫ್ರಿಜ್ಜಲ್ಲಿದೆ, ಇನ್ನೂ ಎತ್ಕೊಂಡಿಲ್ಲ. ಕಾಯಿ ತುರಿನೂ ಹಾಕ್ಕೊಳ್ತೀನಿ. ಸೊ ನಿಮ್ಮ ಈರುಳ್ಳಿನ ಈಗ ಹಿಂಡ್ಬಿಡಿ, ಇಲ್ಲಾಂದರೆ ನೀರು ಕುಟ್ಕೊಂಡ್ಬಿಟ್ಟಿರುತ್ತೆ. ಇದು ಸಣ್ಣ ಈರುಳ್ಳಿ ಆಗಿರೋದ್ರಿಂದ ಇಷ್ಟೊಂದು ತೊಗೊಂಡಿದ್ದೀನಿ ನಾನು. ದೊಡ್ಡ ಈರುಳ್ಳಿ ಆದರೆ 2 ತೊಗೊಂಡು ಮಾಡ್ಕೊಳ್ತೀನಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಗೊಜ್ಜು ಜಾಸ್ತಿ ಆಗುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಎಲ್ಲ ಜಾಸ್ತಿ ತೊಗೋಬೇಕು. ಸೊ ಇವಾಗ ಇದಕ್ಕೇನಂತ ಹೆಸರು ಕಾಣ, ಕ್ಯಾಪ್ಸಿಕಮ್ ಯೂಸ್ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತಲೇ ಇಡೋಣ. ಹುಳಿ ಜಾಸ್ತಿ ಬೇಕು, ಹಾಗಾಗಿ 2 ನಿಂಬೆಹಣ್ಣು. ಬನ್ನಿ ಕಟ್ ಮಾಡ್ಕೊಳ್ಳೋಣ, ಬರೀ ಮಾತೇ ಆಗೋಯ್ತು ಜಾಸ್ತಿ. ನಾನು ಫಸ್ಟ್ ಬಂದು ಕ್ಯಾಪ್ಸಿಕಮ್ ಕಟ್ ಮಾಡ್ತೀನಿ, ಯಾಕಂದರೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಾಡೋದಲ್ವಾ ಕ್ಯಾಪ್ಸಿಕಮ್ ಹಾಕೋದು. ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ನೆನ್ನೆ ಒಂದು ರೀಲ್ಸ್ ಮಾಡಿದ್ದೆ ಕಾಮಿಡಿದು. ಯಾವುದು ದಿನ ಏನು ಸಾರು ಮಾಡೋದು, ಬಸ್ ಸಾರು ಮಾಡಲಾ, ಕಾರ್ ಸಾರು ಮಾಡಲಾ, ಲಾರಿ ಸಾರು ಮಾಡಲಾ ಅಂತ. ಹಾಗೆ ಇವತ್ತು ಸೊಪ್ಪು ತಗೊಬಂದ್ಬಿಟ್ಟು ನಾನು ಬಸ್ಸು ಸಾರು ಮಾಡ್ತಾಯಿದ್ದೀನಿ. ಅದು ಹೆಂಗಿದೆ ಅಲ್ವಾ, ಬಸ್ ಸಾರು ಅಂದರೆ ಬಸ್ಸು ಓಡಾಡೋ ಬಸ್ ಸಾರು ಅನ್ನೋ ಥರ ಮಕ್ಕಳು ಕ್ವಶನ್ ಕೇಳ್ತಾರೆ. ಹಂಗೆ ಬಸ್ ಸಾರು ಮಾಡಲಾ, ಲಾರಿ ಸಾರು ಮಾಡಲಾ ಅಂತ. ಹಾಗೆ ಇನ್ನು ಯಾರು ನಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಲ್ಲ ಕಡೆ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ನೋಡದೆ ಇರೋರು ಇಲ್ಲಿ ನೋಡಿ, ಇಲ್ಲಿ ನೋಡದೆ ಇರೋರು ಅಲ್ಲೋಗಿ ನೋಡಿ. ಚೆನ್ನಾಗಿದೆ ಕಾಮಿಡಿ ಅದು. ಹಾಗಾಗಿ ನಂಗೆ ಇಷ್ಟ ಆಯಿತು, ಮಾಡಿದೆ. ಆಲ್ಮೋಸ್ಟ್ ಕೆಲವೊಂದೆಲ್ಲ ಕಾಮಿಡಿಗಳು ನಮ್ಮಂಥ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರೋದನ್ನೇ ಮಾಡಿರ್ತಾರೆ. ಹೆಣ್ಮಕ್ಳು ಕಷ್ಟ ಪಾಪ ಯಾರೋ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಆ ಥರದ್ದೇ ಮಾಡ್ತಾ ಇರ್ತಾರೆ. ಸೊ ನನಗೂ ಕೆಲವೊಂದಷ್ಟು ಕಾಮಿಡಿದು ಇಷ್ಟ ಆಗುತ್ತೆ, ಆಗ ಕಾಮಿಡಿದು ಮಾಡ್ತೀನಿ. ಲವ್ ಸಾಂಗು, ಫೀಲಿಂಗ್ ಸಾಂಗ್ ಟ್ರೈ ಮಾಡೋಕ್ಕೆ ಹೋಗಿಲ್ಲ ನಾನಷ್ಟು. ನಂಗೆ ಫೀಲಿಂಗ್ ಸಾಂಗಲ್ಲಿ ಅಷ್ಟೊಂದು ರಿಯಾಕ್ಷನ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಕಾಮಿಡಿದು ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ.
ಕೆಲವೊಂದು ಕಾಮಿಡಿದು ನಾನು ನಮ್ಮ ಯಜಮಾನ್ ಇಬ್ಬರು ಸೇರಿ ಮಾಡ್ತೀವಿ, ಚೆನ್ನಾಗಿರುತ್ತೆ, ಚೆನ್ನಾಗೂ ವ್ಯೂಸ್ ಬರುತ್ತೆ, ಅದಕ್ಕೂ ಇಷ್ಟ ಆಗುತ್ತೆ. ಹಾಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ, ನೋಡ್ಕೊಂಡು ಮಾಡಬೇಕು. ಸೊ ನಾನು ಏನಂತಿಗೆ ಫಸ್ಟು ಕ್ಯಾಪ್ಸಿಕಮ್ ಹೆಚ್ಕೊಂಡ್ಬಿಟ್ಟೆ ಅಂದರೆ, ಇವಾಗ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕುವಾಗ ಇದು ಈರುಳ್ಳಿನ ಹಿಂಗೆ ತಕ್ಷಣಕ್ಕೆ ಬಾಣಲಿಗೆ ಹಾಕೋಬಿಡ್ಬೋದು, ಇಲ್ಲಿಂದ ಹಿಂಗೆ ತಳ್ಕೊಂಬಿಡ್ಬೋದು. ಹಾಗಾಗಿ ಲಾಸ್ಟಲ್ಲಿ ಈರುಳ್ಳಿ ಹೆಚ್ಕೊಳ್ತೀನಿ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಖಾರ ಇದೆ, ನೋಡ್ಕೊಂಡು ಹಾಕೋಬೇಕು, ಖಾರ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಸೊ ಒಂದು ಎತ್ತೆ ಮಡಗ್ಬಿಡ್ತೀನಿ, ಯಾಕೋ ಖಾರ ಇದೆ ಅನಿಸುತ್ತೆ, ಸಾಕಿಷ್ಟು ಇದೆ, ಜಾಸ್ತಿ ಆಯಿತು. ಇವಾಗ ಉದ್ದುದಕ್ಕೆ ಹೆಚ್ಕೊಳ್ಳೋಣ. ಉದ್ದುದಕ್ಕೆ ಎಂತಕ್ಕೆ ಹೆಚ್ತೀನಿ ಅಂದರೆ, ಚಿತ್ರಾನ್ನ ತಿನ್ನುವಾಗ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಇವೆಲ್ಲ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ಬಟ್ ನಾನು ಕೆಲವೊಂದು ಸತಿ ಕಡಲೆಕಾಯಿ ಬೀಜ ಇಷ್ಟ ಆಗುತ್ತೆ, ಕೆಲವೊಂದು ಸತಿ ಇಷ್ಟ ಆಗಲ್ಲ, ಒಂದೊಂದು ಸತಿ ಒಂದೊಂದು ಥರ. ಈ ಗೊಜ್ಜೆಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಅಲ್ವಾ. ನಿಮ್ಗೆ ಯಾರಿಗೆಲ್ಲ ಈರುಳ್ಳಿ ತಿನ್ನೋಕೆ ಇಷ್ಟ, ಚಿತ್ರಾನ್ನದಲ್ಲಿ, ಉಪ್ಪಿಟ್ಟಲ್ಲಿ, ಕೆಲವೊಂದು ತಿಂಡಿ ಪದಾರ್ಥಗಳಲ್ಲಿ ಈರುಳ್ಳಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಳೋಣ, ಬಳಸೋಣ. ನಾವು ಈರುಳ್ಳಿ ತಿನ್ನೋ ಹಾಗೆ ಇರುವಾಗ ಕೆಲವರು ಈರುಳ್ಳಿ ತಿನ್ನಲ್ಲ, ಈ ಬ್ರಾಹ್ಮಿಣ್ಸ್ ಆ ಥರದವರು, ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋದೇ ಇಲ್ಲ, ಹಾಗೆ ಅಡುಗೆ ಮಾಡ್ತಾರೆ, ಅವ್ರಿಗೆ ಅದಿಷ್ಟ. ನಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಅಡುಗೆನೇ ಆಗಲ್ಲ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ನಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇರಲೇಬೇಕು, ಸಾಂಬಾರಿಗೆ ಪ್ರತಿಯೊಂದಕ್ಕೂ ಇರಬೇಕು. ನಮ್ಗೆ ಅದಿಲ್ಲ ಅಂದರೆ ಆಗೋದೇ ಇಲ್ವಲ್ಲ, ಹಾಗಾಗಿ. ಸೊ ಆಯಿತು, ಇವಾಗ ಎಲ್ಲ ಹೆಚ್ಕೊಂಡು ಇವಾಗ ಹಾಗೇ ಪಾತ್ರೆಯಲ್ಲಿ ಇದು ಮಾಡ್ಕೊಂಡ್ಬಿಡ್ತೀನಿ ರೀ. ಸೊ ನಮ್ಮಲ್ಲಿ ಸಾಂಬಾರಿಗೆಲ್ಲ ಆಲ್ಮೋಸ್ಟ್ ಇಂಡಿಯಾಲಿನ ಪಾತ್ರೆನೇ ನಾನು ಬಳಸೋದು. ಬೇಳೆ ಹಾಕೋತಾ ಇದ್ದೀನಿ, ಇದನ್ನಷ್ಟು ಒಂದು 3 ಹಿಡಿಯಷ್ಟು ಹಾಕ್ಕೊಳ್ತೀನಿ ಸಾಕು. ಬೇಳೆ ಕಟ್ಟಿಬಿಡ್ಬೇಕಲ್ವ, ಹಾಗಾಗಿ ಜಾಸ್ತಿ ಹಾಕೋದ್ರೆ ಒಂಥರ ಮಂದ ಅನಿಸುತ್ತೆ. ನೀವೆಲ್ಲ ಹೇಗೆ ಅಳತೆ ಮಾಡಿ ಬೇಳೆನ ಹಾಕ್ಕೋತೀರಾ ಹೇಳಿ? ನಾನಂತೂ ಹಿಡಿ ಲೆಕ್ಕದಲ್ಲೇ ಹಾಕ್ಕೊಳ್ಳೋದು, ಬಿಸಿಬೇಳೆ ಬಾತ್ಕಾದ್ರೂ ಅಷ್ಟೇ. ಮತ್ತು ಇವಾಗ ಒಂದೂವರೆ ಮುಷ್ಟಿಯಷ್ಟು ಹೆಸರು ಕಾಳು ಸಾಕು. ಬೆಂದರೆ ಎಲ್ಲ ಏನಾಗುತ್ತೆ ಅಂದರೆ ಮಂದ ಥರ ಆಗಿಬಿಡುತ್ತೆ ನೋಡಿ. ಆವಾಗ ಜಾಸ್ತಿ ಕಾಳು ಸಿಕ್ಕರೆ ಚೆನ್ನಾಗಿರಲ್ಲ. ಸೊಪ್ಪಿನ ಪ್ರಮಾಣ ಮತ್ತು ಕಾಳಿನ ಪ್ರಮಾಣ ಎರಡೂ ಸಮ ಇರಬೇಕು. ಇಲ್ಲ ಕಾಳು ಜಾಸ್ತಿ ಆಗಿಬಿಟ್ರು ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಸೊಪ್ಪು ಜಾಸ್ತಿ ಆದರೂ ಬರೀ ಸೊಪ್ಪು ಅನಿಸುತ್ತೆ. ಹಾಗಾಗಿ ಎರಡು ಈಕ್ವಲ್ ಆಗಿರಬೇಕು. ಇವಾಗ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ನಾನು ಕುಕ್ಕರಲ್ಲೆಲ್ಲ ಬೇಯಕ್ಕೆ ಇಕ್ಕಲ್ಲ, ಉಪ್ಸಾರು ಬಸ್ಸಾರಿಗೆಲ್ಲ ಹಿಂಗೆ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ. ಅರ್ಜೆಂಟ್ ಇದ್ರೂ ನಾನು ಮಾಡೋಕ್ಕೆ ಹೋಗಲ್ಲ, ರಸಮ್ ಏನಾರ ಮಾಡ್ಕೊಳ್ತೀನಿ. ಯಾಕಂದರೆ ಚೆನ್ನಾಗಿರಲ್ಲ, ಅದು ಫುಲ್ಲು ಒಂಥರ ತೊಪ್ಪೆ ಥರ ಬದಿ ಹಂಗೆ ಆಗ್ಬಿಡುತ್ತೆ ಬೆಂದೋದ್ರೆ. ಕಾಳು ಸೊಪ್ಪು ಜೊತೆ ಸಿಗಬೇಕು ತಿನ್ನೋಕ್ಕೆ, ಹಂಗಿದ್ರೇನೆ ಚೆನ್ನಾಗಿರುತ್ತೆ. ಇದು ಬೇಯೋ ಅಷ್ಟರಲ್ಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಆ ನಂತರ ಸೊಪ್ಪನ್ನು ಕಟ್ ಮಾಡಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಬಸ್ಬಿಟ್ಟು ಇಕ್ಕೊಂಡ್ಬಿಟ್ರೆ ನನ್ನ ಕೆಲಸ ಎಲ್ಲ ಆದಮೇಲೆ ಸಾಂಬಾರಿಗೆ ರುಬ್ಬಿ ಹಾಕ್ಕೊಳ್ತೀನಿ, ಅಷ್ಟರಲ್ಲಿ ಸರಿ ಹೋಗುತ್ತೆ ನನಗೆ. ಸೊ ಇವಾಗ ಚಿತ್ರಾನ್ನಕ್ಕೆ ಬಂದು ಅನ್ನನೂ ಕೂಗಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಕಾಫಿ ಕುಡಿಯೋಷ್ಟರಲ್ಲಿ ಅನ್ನನೂ ಕೂಗಿಸಿ ಇಟ್ಕೊಂಡ್ಬಿಡ್ತೀನಿ, ಆವಾಗ ನನಗೆ ಕ್ವಿಕ್ಕಾಗುತ್ತೆ. ಯಾಕಂದರೆ ಬಿಸಿ ಬಿಸಿ ಅನ್ನನ ಪುಳಿಯೋಗರೆ, ವಾಂಗಿಬಾತು, ಚಿತ್ರಾನ್ನ ಇದು ಯಾವುದಕ್ಕೂ ಕಲ್ಸೋಕ್ಕಾಗಲ್ಲ, ಒಂಥರ ಮುದ್ದೆ ಆಗ್ಬಿಡುತ್ತೆ, ನೀಟಾಗಿ ಉದ್ದುದ್ರಾಗಿರಲ್ಲ. ಹಾಗಾಗಿ ನಾವು ತಿಂಡಿ ಮಾಡೋದಕ್ಕೂ ಒಂದು 1/4 ಗಂಟೆ 20 ನಿಮಿಷ ಮುಂಚೆನೇ ಅನ್ನ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಅನ್ನನೂ ಕೂಗಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಚಿತ್ರಾನ್ನದ ಒಗ್ಗರಣೆ ಮಾಡ್ಕೊಂಬಿಡೋಣ, ಬೇಗ ಆಗುತ್ತೆ. ಮತ್ತು ಅಡುಗೆಗೂ ಅದೆಲ್ಲ ಬೇಯಿಸಿ ಬಸ್ತಿಕ್ಕೊಂಬಿಟ್ರೆ ನಂಗೆ ಅರ್ಧ ಕೆಲಸ ಮುಗಿಯುತ್ತೆ. ನಾನು ಬೇಸಿಕ್ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ನಾನು ಟಿಫನ್ ಎಲ್ಲ ತಿಂದು ಕೂತ್ಕೊಳ್ಳೋಷ್ಟರಲ್ಲಿ ಅಡುಗೆಗೆ ರೆಡಿ ಆಗುತ್ತೆ. ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಿ ರೆಸ್ಟ್ ಮಾಡಿಬಿಡೋದು ಅಷ್ಟೇ ನನ್ನ ಕೆಲಸ. ಸೊ ಇವತ್ತಿನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು, ಆ ಥರ ಮಾಡಿಕೊಂಡ್ರೆ. ಹಾಗಾಗಿ ಬನ್ನಿ ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಸಾಂಬಾರು ಅಂತೀನಿ, ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಯಾಕೆಂದರೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕೋದ್ರಿಂದ ಅದು ಬೇಯಕ್ಕಾದ್ರೂ ನಮಗೆ ಎಣ್ಣೆ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ನಾವು ನೈಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತಿಂಡಿಗೇನು ಅಡುಗೆಗೇನು ಅಂತ, ಅವಾಗ ನಮಗೆ ಬೇಗನೆ ಅಡುಗೆ ತಿಂಡಿ ಎಲ್ಲ ಆಗ್ಬಿಡುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ, ಏನು ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇರಬೇಕು. ಈ ನಡುವೆ ಅಂತೂ ನಿಮ್ಗಳ ಜೊತೆ ಮಾತಾಡ್ಕೊಂಡೆ ಅಡುಗೆ ತಿಂಡಿ ಮಾಡಿಬಿಡ್ತೀನಿ, ಗೊತ್ತೇ ಆಗೋದಿಲ್ಲ, ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಸೊ ಸಾಸಿವೆ ಹಾಕ್ಕೊಳ್ಳೋಣ, ಸಿಡಿಯುತ್ತೆ ನೋಡೋಣ. ಎಣ್ಣೆ ಕಾದಿದೆ. ಸೊ ಮಾತಾಡೋರಿಗೆ ಮಾತಾಡ್ತಾನೆ ಇರಬೇಕು, ಅದೊಂಥರ ಹ್ಯಾಬಿಟೇ ಆಗ್ಬಿಟ್ಟಿರುತ್ತೆ. ಇಲ್ಲಾಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನು ಮಾತಾಡೋದು ಅಂತ ನರ್ವಸ್ ಆಗ್ತಾ ಇದೆ. ಇವಾಗ ಹಂಗಲ್ಲ, ಮಾತಾಡ್ತಾನೇ ಇರ್ತೀನಲ್ಲ, ಹಾಗಾಗಿ ಹಾಗೆ ರೂಢಿ ಆಗ್ಬಿಟ್ಟಿದೆ, ಮಾತಾಡ್ತಾನೇ ಇರ್ತೀನಿ. ಮಾಮೂಲಿ ಮನೇಲಿ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ಕೊಳ್ತಾ ಹೋಗ್ತಾ ಇರೋದು ಅಷ್ಟೇ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಇದಾಕೋಣ ಕಡಲೆಕಾಯಿ ಬೀಜ.
ಅದಕ್ಕೂ ಮುಂಚೆ ಹಾಕ್ಬಿಟ್ರೆ ಕಡಲೆಬೇಳೆ ಉದ್ದಿನಬೇಳೆ ಬೇಯೋದೇ ಇಲ್ಲ. ಹಾಗಾಗಿ ಇವಾಗ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ. ನಿಮ್ಮಲ್ಲಿ ಹೇಗೆ ತಿಂತಾರೆ ಪ್ರಮಾಣ ಹಾಕೊಳ್ಳಿ. ಕೆಲವರು ಜಾಸ್ತಿ ಕಡಲೆಕಾಯಿ ಬೀಜ ಸಿಗಬೇಕು, ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ. ಇದು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆಕಾಯಿ ಬೀಜ ಎಲ್ಲ ಬೆಂದಿದೆ. ಇವಾಗ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಹಾಕೋತಾನ. ನಾನೆಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ, ಸಿಡಿದು ಬಿಡುತ್ತೆ ಅಂತ ಒಂದೊಂದು ಸತಿ ಹಾಕಕ್ಕೆ ಹೋಗಲ್ಲ. ಇಲ್ಲಿ ಕರಿಬೇವು ಆ್ಯಡ್ ಮಾಡ್ಕೊಳ್ತೀನಿ. ಯಾವುದೇ ಅಡುಗೆ, ತಿಂಡಿ ಅಡುಗೆ ಏನೇ ಆಗಿರ್ಬೋದು, ಪ್ರತಿ ಒಂದೂ ಇಂಪಾರ್ಟೆಂಟೇ. ಅಂದರೆ ಇವಾಗ ಒಂದು ಕರಿಬೇವು ಆಗಿರ್ಬೋದು, ಹಸಿಮೆಣ್ಸಿಕಾಯಿ ಆಗಿರ್ಬೋದು, ಒಂದು ಕಾಯಿ ತುರಿನೇ ಆಗಿರ್ಬೋದು, ಪ್ರತಿಯೊಂದು ಒಂದೊಂದು ಫ್ಲೇವರ್ ಕೊಡುತ್ತೆ, ಒಂದೊಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಯಾವುದೂ ಸ್ಕಿಪ್ ಮಾಡಬಾರ್ದು. ಎಲ್ಲನೂ ಕರೆಕ್ಟಾಗಿ ಈಕ್ವಲಾಗಿ ಹಾಕಿದ್ರೇ ತುಂಬ ಚೆನ್ನಾಗಿ ಬರೋದು. ಟಿಫನೇ ಆಗ್ಬೋದು, ಅಡುಗೆನೇ ಆಗ್ಬೋದು. ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡಬೇಡಿ. ಒಂದು ಕರ್ಬೇವು ತಾನೇ ಇಲ್ವಲ್ಲ ಬಿಡು ಮಾಡೋಣ ಅಂತ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಕೆಲವೊಂದು ಟೈಮಲ್ಲಿ ಮಾಡೇ ಮಾಡ್ತೀನಿ. ಇಲ್ಲ ಅಂದಾಗ ಅರ್ಜೆಂಟಲ್ಲಿ ಏನು ಮಾಡೋಕ್ಕಾಗತ್ತಲ್ವ, ಏನಾರು ಒಂದು ಸ್ಕಿಪ್ ಮಾಡೇ ಮಾಡ್ತೀನಿ. ಆ್ಯಕ್ಚುಲಿ ಟೈಮ್ ಇದ್ದಾಗೆಲ್ಲ ಏನು ಮಾಡ್ತೀನಿ ಅಂದರೆ ಏನೂ ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ. ಇದೆಲ್ಲ ಹಾಕಬೇಕು, ಹಂಗಿದ್ರೇ ರುಚಿ ಬರೋದು. ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೆ ಕೂದಲಿಗೆಲ್ಲ ಕರ್ಬೇವು ತುಂಬಾ ಒಳ್ಳೆಯದು, ಹೆಲ್ತ್ಗೂ ಒಳ್ಳೇದಲ್ವಾ. ಎಲ್ಲ ಹೆಲ್ತ್ ಕಾನ್ಷಿಯಸ್ಸಲ್ಲಿ ಇಟ್ಕೊಂಡೇ ನಮ್ಮ ಹಳಬ್ರೆಲ್ಲ ಮಾಡಿರ್ತಾರೆ ಅಡುಗೆಗಳನ್ನ. ಆದರೆ ನಾವು ಸೋಂಬೇರ್ತನ ಗೊತ್ತಲ್ಲ, ಇವಾಗಿನ ಕಾಲದಲ್ಲಿ ಸೋಂಬೇರ್ತನ ಹೆಂಗಿರುತ್ತೆ ಅಂತ. ಆ ಸೋಂಬೇರ್ತನಕ್ಕೆ ತರಕ್ಕಾಗದೆ ನಾವು ಏನೇನಿದೆ ಅಷ್ಟನ್ನೇ ಹಾಕಿ ಮೇಂಟೈನ್ ಮಾಡಿ ಅಡುಗೆ ತಿಂಡಿ ಎಲ್ಲ ಮುಗಿಸ್ಬಿಡ್ತೀವಿ. ಬಟ್ ಅದು ಒಳ್ಳೇದಲ್ಲ, ತಗೊಬಂದು ಮಾಡಬೇಕು ಪ್ರತಿಯೊಂದನ್ನು. ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡೋದು ಅಲ್ವಾ. ಸ್ಕೂಲ್ ಗಡಿಬಿಡಿಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಲ್ಲ, ನೀಟಾಗಿ ಎಲ್ಲನೂ ಹಾಕಿ ಮಾಡೋಣ ಪದಾರ್ಥಗಳನ್ನ. ಯಾವುದನ್ನು ಸ್ಕಿಪ್ ಮಾಡೋದು ಬೇಡ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಆಗಲಿ. ಓನಮ್ಮ ಹ್ಞೂ ಕಂದ. ಇವಾಗ ಹುಣ್ಸೆಹಣ್ಣು ನೆನೆಸ್ಕೊತಾ ಇದ್ದೀನಿ ನೋಡಿ ಸಾಂಬಾರ್ಗೆ. ಅದೆಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಹುಣ್ಸೆಹಣ್ಣು ಚೆನ್ನಾಗಿ ನೆಂದಿರುತ್ತೆ, ರಸ ಬಿಡುತ್ತೆ. ಆಮೇಲೆ ಸಾಂಬಾರಿಗೆ ಮಾಡ್ಕೊಳಕ್ಕೆ ತುಂಬ ಈಸಿ. ಸೊ ಸಾಕಿಷ್ಟು ಬೆಂದಿರೋದು, ಯಾಕಂದರೆ ನಾನು ಹೇಳಿದ್ನಲ್ಲ ಬಾಯಿಗೆ ಸಿಗಬೇಕು, ಆವಾಗ ಟೇಸ್ಟ್ ಇರುತ್ತೆ ಅಂತ. ಸೊ ಅಷ್ಟು ಮೀಡಿಯಮಾಗಿ ಬೆಂದರೆ ಸಾಕು. ಇವಾಗ ಬಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಇದು ಮಾತ್ರ ಫುಲ್ಲು ಸಾಫ್ಟ್ ಆಗಬೇಕು. ಒಂದು 5 ರಿಂದ 10 ನಿಮಿಷ ಬಿಡೋಣ, ಪ್ಲೇಟ್ ಮುಚ್ಚಿ. ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆ ನಂತರ ತೋರಿಸ್ತೀನಿ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಎಲ್ಲ. ಇವಾಗ ಬಂದು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಕಲರ್ಗೋಸ್ಕರ. ಜಾಸ್ತಿ ಹಾಕೊಂಡ್ರೆ ಅದು ಅಷ್ಟೇ ನನಗೆ ಫ್ಲೇವರ್ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ ಕಲರ್ಗೋಸ್ಕರ ಅಷ್ಟೇ. ಅರಿಶಿನ ಒಂದು ಸ್ವಲ್ಪ ಹಾಕೊಳ್ಳೋಣ. ಒಂದು 2 ನಿಮಿಷ ಎಣ್ಣೆಲಿ ಇದಾದರೆ ಸಾಕು. ಸೊ ಕೆಲವರು ಇವಾಗಲೇ ನಿಂಬೆಹಣ್ಣು ಹಿಂಡ್ತಾರೆ, ನಾನು ಹಿಂಡಲ್ಲ. ಯಾಕೆಂದರೆ ಕಸರೆ ಬಂದ್ಬಿಡತ್ತೆ, ಹಾಗಾಗಿ ಬಿಸಿಲು ಹಿಂಡಕ್ಕೆ ಹೋಗ್ಬಾರ್ದು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಕು, ಸ್ಟವ್ ಆಫ್ ಮಾಡಿಬಿಡೋಣ. ಕೊತ್ತಂಬರಿ ಕಾಯಿ ತುರಿ ಹಾಕಿದಾಗ ಸ್ಟವಲ್ಲಿ ಬೇಯಿಸಕ್ಕೆ ಹೋಗ್ಬಾರ್ದು. ಈ ಕಾವಿಗೇನೆ ಅದು ಒಂಥರ ಬೆಂದ್ಕೊಂಡಂಗೆ ಆಗುತ್ತೆ ಸಾಕು. ಯಾಕೆಂದರೆ ತೆಂಗಿನಕಾಯಿಯಲ್ಲಿ ಇರೋವಂಥ ಜ್ಯೂಸಿನೇ ತೊಟ್ಟೋಗುತ್ತೆ, ಅದರದ್ದು ಹಸಿನೇ ಇರಬೇಕು. ಹಂಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂತ. ಇಷ್ಟು ಗೊಜ್ಜು ಬೇಕು 1 ಲೋಟ ಅನ್ನಕ್ಕೆ, ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ ಚಿತ್ರಾನ್ನ. ಇಲ್ಲ ಅಂದರೆ ಅಷ್ಟು ಮಜಾ ಇರಲ್ಲ ಗೊಜ್ಜು ಕಡಿಮೆ ಇದ್ರೆ. ಹಾಗಾಗಿ ಈಗ ಇದಿಷ್ಟಕ್ಕೂ ಸೇರಿಸಿ ಅನ್ನ ಕಲಿಸ್ಬಿಡೋಣ ಬನ್ನಿ. ಸೊ ನೋಡಿ, ನಾನು ಹಾಗೆ ಅದೆಲ್ಲ ಚಿತ್ರಾನ್ನ ಗೊಜ್ಜಲ್ಲಿ ಈರುಳ್ಳಿ ಎಲ್ಲ ಬೇಯೋ ಅಷ್ಟರಲ್ಲಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ ಸಾಂಬಾರ್ಗೆ. ಅಲ್ಲಿ ಬೇಳೆ ಮತ್ತು ಹೆಸರು ಕಾಳು ಬೇಯ್ತಾ ಇದೆಯಲ್ಲ, ಹಾಗಾಗಿ ಸೊಪ್ಪು ನೋಡಿ ತೊಳೆದಾಗ ಎಷ್ಟಿತ್ತು, ಇವಾಗ ಕಟ್ ಮಾಡಿದಾಗ ಎಷ್ಟಾಗಿದೆ. ಇನ್ನು ಬೇಯಿಸೋ ಅಷ್ಟರಲ್ಲಿ ಇನ್ನೂ ಅರ್ಧ ಆಗುತ್ತೆ. ಸೊಪ್ಪು ತುಂಬಾ ಒಳ್ಳೆಯದು, ತಿನ್ನಲೇಬೇಕು. ತರಕಾರಿ, ಸೊಪ್ಪು, ಕಾಳು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಯಾವುದು ಸ್ಕಿಪ್ ಮಾಡೋಂಗಿಲ್ಲ. ಅಷ್ಟೆಲ್ಲ ತಿಂದೇನೆ ಆ ಕ್ಯಾಲ್ಸಿಯಂ ಇಲ್ಲ, ಈ ವಿಟಮಿನ್ ಇಲ್ಲ ಅಂತಾರೆ ಡಾಕ್ಟರ್ಸು. ಸೊ ಆದಷ್ಟು ಸೊಪ್ಪು ಮಾಡಬೇಕು. ವಾರದಲ್ಲಿ 2 ಸತಿ ಮಸ್ಸೊಪ್ಪು ಇಲ್ಲ ಬಸ್ಸಾರು, ಈ ಥರ ತರಕಾರಿ ಪ್ರತಿಯೊಂದನ್ನು ತಿನ್ನಬೇಕು, ಯಾವುದು ಬಿಡಬಾರ್ದು. ಇವಾಗ ಇದೇ ಗೊಜ್ಜಿಗೆ ರೈಸ್ ಕೂಗಿಸ್ಕೊಂಡಿದ್ನಲ್ಲ ಹಾಕ್ಕೊಂಬಿಡೋಣ. ನಾನು 1 ಲೋಟ ಕರೆಕ್ಟಾಗಿ ಮಾಡ್ಕೊಳ್ತೀನಿ ರೈಸು, ತಿಂಡಿಗೆ ಸರಿ ಹೋಗುತ್ತೆ. ಇನ್ನೊಂದೇನು ಗೊತ್ತಾ, ಇವತ್ತು ಗೊಜ್ಜೆಲ್ಲ ಜಾಸ್ತಿ ಯಾಕೆ ಮಾಡಿದ್ದೀನಲ್ಲ, ಇವತ್ತು ನಮ್ಮ ಮನೇಲಿ ಎಲ್ಲ ಚೆನ್ನಾಗಿ ಖಾಲಿ ಮಾಡ್ತಾರೆ. ಇನ್ನೊಂದ್ಸತಿ ಏನಾಗುತ್ತೆ ಅಂದರೆ ಅವತ್ತು ತಿಂದ್ರಲ್ಲ ಚೆನ್ನಾಗಿ, ಇನ್ನೊಂದು ಸ್ವಲ್ಪ 1
ಕಾಲು ಭಾಗದಷ್ಟು ರೈಸ್ ಅಕ್ಕಿ ಜಾಸ್ತಿ ಹಾಕೋಣ ಮಕ್ಕಳು ತಿಂತಾರೆ ಅಂದರೆ ಆವತ್ತು ಯಾರು ತಿನ್ನೋದೇ ಇಲ್ಲ, ಅಲ್ಲೇ ಇರುತ್ತೆ. ಕೊನೆಗೆ ನಾವೇ ಮಾಡಿರೋ ತಪ್ಪಕ್ಕೆ ವೇಸ್ಟ್ ಆಗುತ್ತೆ ಅಂತ ನಾವೇ ತಿನ್ಕೋಬೇಕು. ಇವಾಗ ಈ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಅನ್ನ ಫಸ್ಟೇ ನಾವು ಮಾಡ್ಕೊಂಡಿರ್ತೀವಲ್ಲ, ತಣ್ಣಗಾಗಿರುತ್ತೆ. ಅದಕ್ಕೆ ಹಿಂಡ್ಬಿಟ್ರೆ ಸ್ಟವ್ ಮೇಲೆ ಅದು ಕಸರೆ ಬಂದ್ಬಿಡುತ್ತೆ ಬಿಸಿ ಶಾಖಕ್ಕೆ. ಹಾಗಾಗಿ ಇವಾಗ ಹಿಂಡ್ಕೊಳ್ಳೋಣ. 1-1.5 ಹಾಕ್ಕೊಂಡ್ರೆ ಸಾಕು. ಕೆಲವೊಂದು ಸತಿ ಹುಳಿ ಜಾಸ್ತಿ ಇರಲ್ಲ, ಆವಾಗ 2 ಬೇಕಾಗತ್ತೆ. ಇವಾಗತ್ತು ನಿಂಬೆಹಣ್ಣು ಚೆನ್ನಾಗಿದೆ, ಸೊ 1.5 ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹುಳಿ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿಂಡಿ. ಈ ಥರ ಜಾಲರಿ ಮೇಲೆ ಹಿಂಡ್ಕೊಂಬಿಟ್ರೆ ನೋಡಿ ಬೀಜ ಹೆಂಗೆ ಸಿಗುತ್ತೆ, ನೀಟಾಗಿ ಎತ್ತಾಕ್ಬಿಡ್ಬೋದು. ಆ ಬೀಜನೂ ಅಷ್ಟೇ, ಕೆಲವೊಂದು ಸತಿ ಚಿತ್ರಾನ್ನದಲ್ಲಿ ಸಿಕ್ಬಿಟ್ರೆ ಕಸರೆ ಬಂದ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಸೊ ನಾನು ಈರುಳ್ಳಿಗೆ ಮಾತ್ರ ಬೇಯುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೆ, ಚಿತ್ರಾನ್ನಕ್ಕೆ ಹಾಕಿಲ್ಲ. ಇವಾಗ ಚಿತ್ರಾನ್ನಕ್ಕೆ ಸೇರಿಸ್ಕೊಳ್ತೀನಿ ಸ್ವಲ್ಪ, ಸಾಕು. ಯಾಕಂದರೆ ನಿಂಬೆಹಣ್ಣು ಜಾಸ್ತಿ ಹಾಕಿರ್ತೀವಿ, ಮತ್ತು ಈರುಳ್ಳಿಯನ್ನು ಹುರಿವಾಗಲೂ ಹಾಕಿರ್ತೀವಿ. ಹುಳಿ ಅಂಶ ಜಾಸ್ತಿ ಇದ್ದಾಗ ಉಪ್ಪು ಕಡಿಮೆ ಕೇಳುತ್ತೆ, ಜಾಸ್ತಿ ಹಾಕೋಕೆ ಹೋಗ್ಬಾರ್ದು. ಹುಳಿ ಉಪ್ಪು 2 ಜಾಸ್ತಿ ಆಗ್ಬಿಟ್ಟು ಆಮೇಲೆ ಉಪ್ಪು ಆಗ್ಬಿಡುತ್ತೆ. ಅದಕ್ಕೆ ಆದಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ರೂ ಬೇಕಾದ್ರೆ ತಿನ್ಬೋದು, ಜಾಸ್ತಿ ಇದ್ರೆ ತಿನ್ನೋಕ್ಕಾಗಲ್ಲ. ನಮ್ಮ ಮನೇಲಂತೂ ಯುದ್ಧನೇ ಆಗ್ಬಿಡುತ್ತೆ ಉಪ್ಪು ಜಾಸ್ತಿ ಆಗಿಬಿಟ್ರೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಕೆಲಸ ಎಲ್ಲ ಮುಗಿಸಿ ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರಾನ್ನ. ನೀವೊಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ತಿನ್ನೋದಲ್ಲ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವಾಗ ರೆಡಿಯಾಗಿದ್ದೀನಿ. ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವ್ರ ಮನೇಲಿ ಮದುವೆ ಸೀರೆಗಳು ತಂದಿದ್ದಾರೆ, ಅವ್ರ ಮೇಲೆ ಮದುವೆ ನಡೀತಾ ಇದೆ. ಹಾಗಾಗಿ ಅವ್ರು ಏನೇನು ಸೀರೆ ತಂದಿದ್ದಾರೆ, ಯಾವ್ಯಾವ ಕಲೆಕ್ಷನ್ಸ್ ತಂದಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಈಚೆ ಹೋಗಬೇಕು, ಸ್ವಲ್ಪ ಸೀರೆ ತರೋಕ್ಕೆ ಅಂತ ಹೇಳಿದ್ದಾರೆ ಆಂಟಿ. ಮಳೆ ಬರದೇ ಇದ್ದರೆ ಹೋಗ್ತೀವಿ, ಮಳೆ ಬಂದರೆ ಇವತ್ತು ಹೋಗಲ್ಲ. ನೋಡೋಣ ಏನಾಗತ್ತೆ ಅಂತ. ಮಳೆ ಮೇಲೆ ಡಿಪೆಂಡು, ಮಳೆ ಕೈ ಕೊಟ್ಟರೆ ಹೋಗೋಕ್ಕಾಗಲ್ಲ. ಸೊ ಸೀರೆಗಳನ್ನ ಯಾವ್ಯಾವ ತಂದಿದ್ದಾರೆ, ಎಷ್ಟೆಷ್ಟು ಪ್ರೈಸು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ವ್ಲಾಗಲ್ಲೇ ಹಾಕ್ತೀನಿ. ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೋಗೋಣ. ಅದಕ್ಕೆ ರೆಡಿಯಾಗಿ ಕೂತಿದ್ದೀನಿ. ಮೋಡ ಮುಚ್ಕೊಂಡ್ಬಿಟ್ಟಿದೆ ಸಿಕ್ಕಾಬಿಟ್ಟೆ, ಇನ್ನೇನು ಮಳೆ ಬರೋ ಸ್ಟೇಜಲ್ಲಿದೆ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ಸೊ ಫೈನಲಿ ಆಂಟಿ ಮನೆಗೆ ಬಂದ್ವಿ. ನಮ್ಮ ಮನೆಯವ್ರ ಗಾಡಿಲೇ ಬಂದ್ವಿ. ನಮ್ಮ ಮನೆಯವ್ರ ಕೆಲಸದಿಂದ ಇವತ್ತು ಬೇಗ ಬಂದಿದ್ರು. ಹಾಗಾಗಿ ಏನೋ ಡಿಸ್ಕಷನ್ ಮಾಡ್ತಾಯಿದ್ವಿ ಆಂಟಿ ನಾನು ಇಬ್ಬರು. ಅದೆಷ್ಟು ಇದೆಷ್ಟು ಎಲ್ಲಿ ತಂದ್ರಿ ಅಂತೆಲ್ಲ ಮಾತಾಡ್ತಾಯಿದ್ದೆ. ಎಲ್ಲಿ ಮಳೆ ಬಂದ್ಬಿಡ್ತು ಅನ್ನೋದೇ ಭಯ ಇತ್ತು. ಆದ್ರೂ ಬೇಗ ಹೋದ್ವಿ. ಮಳೆನೇ ಬರಲಿಲ್ಲ, ಫುಲ್ಲು ಕಪ್ಪು ಮೋಡ ಮುಚ್ಕೊಂಡಿತ್ತು, ಮಳೆನೇ ಬಂದಿಲ್ಲ ಒಂದು ಹನಿನೂ. ಸೊ ಆಂಟಿ ಮನೆಗೆ ಹೋಗಿ ಕೂತಿದ್ದು, ಸ್ವಲ್ಪ ಕಾಫಿ ಗೀಫಿ ಎಲ್ಲ ಕುಡಿದು ಅವ್ರು ಏನೇನು ಸೀರೆ ತಂದಿದ್ದಾರೆ, ಇವಾಗ ಮತ್ತೆ ಸೀರೆ ತರಬೇಕು ಅಂತಿದ್ರು. ಇನ್ನು ಯಾವ್ಯಾವ ಥರ ಸೀರೆ ತರೋದು, ಎಲ್ಲಿ ತರೋದು ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಯಾವ್ಯಾವ ಸೀರೆ ಹೊಲಿಯೋಕ್ಕೆ ಕೊಟ್ಟಿದ್ದೀರಾ ಎಲ್ಲನೂ ಕೇಳಿಕೊಂಡು, ಮತ್ತು ಇನ್ನೇನೇನು ಮಾಡ್ತೀರಾ, ಪೂಜೆ ಎಲ್ಲ ಏನೇನು ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಇದು ಅವ್ರ ಮನೇಲಿ ಫಸ್ಟ್ ಮದುವೆ ನಡೀತಾ ಇರೋದು. ಹಾಗಾಗಿ ಎಲ್ಲ ಸೀರೆಗಳನ್ನು ತೊಗೊಂಬಂದಿದ್ದಾರೆ. ಅದಕ್ಕೇ ಬಾ ಮಂಜು ನೋಡ್ಕೊಂಡು ಹೋಗುವಂತೆ, ಹಂಗೆ ವೀಡಿಯೋ ಮಾಡ್ಕೊಳ್ವೆ ಅಂತ ಕರೆದಿದ್ರು. ಸರಿ ಅಂದ್ಬಿಟ್ಟು ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ. ಅವ್ರು ಏನೇ ತಂದರೂ ಅಷ್ಟೇ ತೋರಿಸ್ತಾರೆ ಯಾವಾಗ್ಲೂ, ಅಷ್ಟು ಕ್ಲೋಸು. ಹಾಗಾಗಿ ಹೋಗ್ತೀನಿ, ಯಾವಾಗ್ಲೂ ನೋಡ್ಕೊಂಡು ಬರ್ತೀನಿ. ನನ್ನ ಮಗ ನೋಡಿ ಹೆಂಗೆ ಆಡ್ತಾ ಇದ್ದಾನೆ. ಒಂದು 5 ನಿಮಿಷ ಅವ್ರನ್ನ ಅಡ್ಜಸ್ಟ್ ಆಗೋವ್ರಿಗೆ ಹಿಂಗೆ ಆಡೋದವನು. ಆಮೇಲೆ ಅಂದರೆ ಆಟಾಡ್ತಾನೆ ಅವ್ನ ಪಾಡಿಗೆ ಅವನು. ಅಲ್ಲಿವರೆಗೂ ಹಾಗೆ ಆಡ್ತಾ ಇರ್ತಾನೆ. ಸೊ ಇದೊಂದು ಬಂದು ಫಸ್ಟ್ ಸ್ಯಾರಿ ತೊಗೊಂಡಿರೋದು. ಇದೂ ಎಷ್ಟು 7,000 ಎಷ್ಟೋ ಇರಬೇಕು ರೇಟು. 7,000 5,000 ಇರಬೇಕು ರೇಟ್. ನೋಡ್ತೀನಿ ಅಂದ್ಕೋತೀನಿ. ಇದು ಬಂದು ಡಾರ್ಕ್ ಪಿಂಕಿಗೆ ಲೈಟ್ ಗ್ರೀನ್ ಕಲರ್ ಬಾರ್ಡರು. ಸೊ ಅದಕ್ಕೆ ಹಾಲಲ್ಲೇ ಇಟ್ಕೊಂಡು ನೋಡೋಗು ಎಲ್ಲನೂ ಅಂತ ಹೇಳಿದ್ರು ಆಂಟಿ. ಅಲ್ಲಿ ರೂಮಲ್ಲಿ ನೋಡ್ತಾ ಇದ್ದೆ, ಹಾಗೆ ಎತ್ಕೊಂಬಂದೆ ಹಾಲ್ಗೆ. ಚೆನ್ನಾಗಿದೆ. ಇದನ್ನು ಫುಲ್ ಸಾಫ್ಟ್ ಸಿಲ್ಕ್ ಥರ ತೊಗೊಂಡಿರೋದು. ಹುಡುಗಿಗೆ ಅಂತ ತೊಗೊಂಡಿದ್ರು. ಆಮೇಲೆ ಬೇಡ ಅಂದ್ರಂತೆ ಹುಡುಗಿ, ಅದಕ್ಕೆ ಇವರೇ ಇಟ್ಕೊಂಡ್ರು ಆಂಟಿನೇ. ಹಾಗೆ ಪ್ರೈಸು ತೋರಿಸ್ತಾ ಇದ್ದೀನಿ ನೋಡಿ, 5,175 ರೂಪಾಯಿ ಎಷ್ಟು. ಇಲ್ಲೇ ಹತ್ರದಲ್ಲಿ ತೊಗೊಂಡಿರೋ ಶಂಕರ್ ಸಿಲ್ಕಲ್ಲಿ. ಇದು ಬಂದು ಆಂಟಿ ಅವರು ತೊಗೊಂಡಿರೋದು ರಿಸೆಪ್ಷನ್ ಸ್ಯಾರಿ, 18,000 ಇದೆ. ಕಲಾಮಂದಿರಲ್ಲಿ ತೊಗೊಂಬಂದಿರೋದು ಶಾಪಲ್ಲಿ. ಎಲ್ಲರೂ ಹುಡುಗಿಗೂ ಕೊಡಿಸ್ಕೊಂಡು ಅವರು ತೊಗೊಂಡಿರೋದು. ಇದು ಹುಡುಗಿ ಮನೆಯವರು ಆಂಟಿಗೆ ಕೊಡಿಸಿರೋದು. 11,000 ರೂಪಾಯಿ ಏನೋ ಅಂತೆ ಡಿಸ್ಕೌಂಟ್ ಹೋಗಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಡಿಸ್ಟೆಂಪರ್ ಗ್ರೀನ್ಗೆ ಲ್ಯಾವೆಂಡರ್ ಕಲರ್ದು ಬ್ಲೌಸ್ ಬಂದಿದೆ. ಇದು ಅಷ್ಟೇ ಒಂಥರ ಈರುಳ್ಳಿ ಸಿಪ್ಪೆ ಕಲರ್ ಅಂತಾರಲ್ಲ ಆ ಕಲರ್ ಇದು. ಇದಕ್ಕೆ ಮೆಜಂತಾ ಕಲರು ಬಾರ್ಡರು ಮತ್ತು ಬ್ಲೌಸು ಅಷ್ಟೇ ಮೆಜಂತಾ ಕಲರ್ ಬಂದಿದೆ. ಇದು ಯಾರಿಗೋ ಅವ್ರ ಕಸಿನ್ಗೆ ಗಿಫ್ಟ್ ಕೊಡೋಕ್ಕೆ ತೊಗೊಂಡಿರೋದು. ಯಾರಿಗೆ ಏನು ಅಂತ ನಾನೇನು ಜಾಸ್ತಿ ಕೇಳೋಕ್ಕೆ ಹೋಗಲ್ಲ.
ಅವ್ರ ಕಸಿನಾಗ ತೊಗೊಂಡಿರೋದ್ರಿಂದ ನಾನು ರೇಟ್ ಏನು ಕೇಳೋಕ್ಕೆ ಹೋಗಲಿಲ್ಲ. ಆಂಟಿ ತೊಗೊಂಡಿದ್ದ ರೇಟ್ ಮಾತ್ರ ಹೇಳಿದ್ರು ಅವರು, ಹಾಗಾಗಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ ಇದೂ ಅಷ್ಟೇ, ಒಂಥರ ಮೆಜೆಂತಾ ಕಲರು ಚೆನ್ನಾಗಿದೆ. ಅಂದರೆ ಇದೇನು ಪ್ಯೂರ್ ರೇಷ್ಮೆ ಏನಲ್ಲ, ಒಟ್ಟಿನಲ್ಲಿ ಗಿಫ್ಟಿಂಗ್ ಸ್ಯಾರಿ ಅಲ್ವಾ, ಹಾಗಾಗಿ ತೊಗೊಂಡಿದ್ದಾರೆ ಅವರು. ಪ್ಲೈನ್ ಬ್ಲೌಸ್ ಬರುತ್ತೆ, ಇದು ಸೆರಗು ಮತ್ತು ಮೈದಾನ ಪೂರ್ತಿ ಒಂದೊಂದು ಬುಟ್ಟ ಬುಟ್ಟ ಥರ. ಸೀರೆ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಇದು 2 ಮಧ್ಯದಲ್ಲಿರೋದು, ಅದು ಅಷ್ಟೇ ಗಿಫ್ಟಿಂಗ್ ಸ್ಯಾರಿ. ಇದಿಷ್ಟು ತೊಗೊಂಡಿದ್ದಾರೆ ಆಂಟಿ. ಈ ಪಿಂಕು ಮತ್ತು ಈ ಡಿಸ್ಟೆಂಪರ್ ಗ್ರೀನ್ ಇವೆರಡು ಆಂಟಿದೆ. ಇನ್ನು 3 ಸೀರೆ ಎಲ್ಲ ಗಿಫ್ಟಿಂಗ್ ಸೀರೆಗಳವೆಲ್ಲ. ಇದಿಷ್ಟ ಆಯಿತು ನನಗೆ, ಡಿಸ್ಟೆಂಪರ್ ಗ್ರೀನ್ದು ಸ್ಯಾರಿ ತುಂಬ ಚೆನ್ನಾಗಿದೆ. ಕಲಾಮಂದಿರಲ್ಲಿ ತೊಗೊಂಡಿರೋದು. ಹುಡುಗಿಗೆ ಸೀರೆ ಕೊಡ್ಸೋಕೆ ಹೋಗಿದ್ರಲ್ಲ, ಹಾಗಾಗಿ ಎಲ್ಲರೂ ಅಲ್ಲೇ ತೊಗೊಂಡ್ಬಿಡೋಣ ಅಂತ ಅಲ್ಲೇ ತೊಗೊಂಡಿದ್ದಾರೆ. ಇವರು ಹುಡುಗಿಯವ್ರ ಅಮ್ಮನ ಕೊಡಿಸಿರೋದು ಬೀಗ್ರ ಸೀರೆ ಅಂತಾರಲ್ಲ, ಅದು ಅವ್ರಿಗೂ ಒಂದು ಕೊಡಿಸಿ ಇವರು ತೊಗೊಂಡು ಎಲ್ಲ ಬಂದಿದ್ದಾರೆ. ಸೊ ಶಾಪಿಂಗ್ ಅವರೇ ಮಾಡ್ಕೊಂಡ್ಬಂದಿದ್ರು. ನನಗೆ ಸೀರೆಗಳು ತೋರಿಸ್ತು, ನೋಡ್ಕೊಂಡು ಹೋಗಂತೆ ಬಾ ಅಂತ ಕರೆದಿದ್ದಾರಲ್ಲ, ಹಾಗಾಗಿ ಇವೆರಡು ಬ್ಯಾಗು ಬಂದು ಮದುವೆ ಹುಡುಗಿದು ಸ್ಯಾರಿಗಳು. ಅದಲ್ಲದೆ ಲೆಹಂಗಾನು ತಗೊಟ್ಟಿದ್ದಾರಂತೆ ಆಂಟಿ. ಇದೆಲ್ಲ ಹುಡುಗಿನೇ ತೊಗೊಂಡಿರೋದು ಸಪ್ರೇಟಾಗಿ ಸ್ಯಾರಿ. ಆಂಟಿ ಮನೇಲಿ ಇಟ್ಟಿದ್ರು, ಹಾಗಾಗಿ ಆಂಟಿ ತೋರಿಸಿದ್ರು, ವಿಡಿಯೋ ಮಾಡಿಕೊಂಡೆ. ಇದು ಅಷ್ಟೇ ಪರ್ಪಲ್ ಕಲರು, ತುಂಬಾ ಚೆನ್ನಾಗಿದೆ ಸೀರೆ. ನನಗಿದು ಇಷ್ಟ ಆಯಿತು. ಬಟ್ ಇದು ರೇಷ್ಮೆದಲ್ಲ, ಮಾಮೂಲಿ ಸ್ಯಾರಿನೇ, ಚೆನ್ನಾಗಿತ್ತು. ಇದು ಬಂದು ಆಂಟಿ ಬೀಗ್ರಿಗೆ ಕೊಡಿಸಿರೋದು, ಅಂದರೆ ಹುಡುಗಿಯವರ ಅಮ್ಮಂಗೆ ಕೊಡಿಸಿರೋದು. ಇದು ಚೆನ್ನಾಗಿದೆ. ಇದ್ರ ಪ್ರೈಸು ನಾನೇನು ಕೇಳೋಕ್ಕೆ ಹೋಗಿಲ್ಲ. ಎಲ್ಲ ಆಲ್ಮೋಸ್ಟ್ 20 ಒಳಗೆ ಇದೆ. 11, 12 ಮತ್ತು 15, 17 ಈ ಥರ ಇದೆ ಅಷ್ಟೇ ರೇಟು. ಇದು ಅಷ್ಟೇ ಮದುವೆ ಹುಡುಗಿದು ಸೀರೆ, ಇದು ಅವರೇ ತೊಗೊಂಡಿರೋದಂತೆ. ಎಲ್ಲನೂ ಇಲ್ಲೇ ಇಟ್ಟಿದ್ದಾರೆ. ಸೀರೆ ಕುಚ್ಚು ಮತ್ತು ಬ್ಲೌಸು ವರ್ಕು ಎಲ್ಲ ಮಾಡಿಸ್ಬೇಕಲ್ವ, ಹಾಗಾಗಿ ಇಲ್ಲೇ ಇಟ್ಟಿದ್ದಾರಂತೆ. ಹಾಗಾಗಿ ತೋರಿಸ್ತಾ ಇದ್ರು ಆಂಟಿ. ಚೆನ್ನಾಗಿದೆ. ಇದು ಅಷ್ಟೇ ಫುಲ್ ಚಾಕ್ಲೇಟ್ ಬ್ರೌನ್ ಕಲರ್ ಬರುತ್ತೆ ಸೆರಗು ಎಲ್ಲ. ಮತ್ತು ಇದು ಬಂದು ಬಾದಾಮಿ ಕಲರ್ ಬರುತ್ತೆ ಮೈದಾನ ಎಲ್ಲ. ನಾನು ಫುಲ್ಲು ಸ್ಯಾರಿ ಏನು ಓಪನ್ ಮಾಡಿಲ್ಲ, ಯಾಕಂದರೆ ಮಡ್ಚೋದು ಕಷ್ಟ ರೇಷ್ಮೆ ಸೀರೆಗಳು, ಹಾಗಾಗಿ ಏನು ಕಾಂಟ್ರಾಸ್ಟ್ ಇದೆ, ಏನು ಡಿಸೈನ್ ಇದೆ ಅಂತ ನೋಡ್ತೀನಿ ಅಷ್ಟೇ. ಇದು ಧಾರೆಗಂತೆ ತೊಗೊಂಡಿರೋದು ಕರೆಕ್ಟು. ನನಗಿವಾಗ ಮೈದಾನ ನೋಡಿದ್ಮ್ಯಾಗ ಜ್ಞಾಪನ ಬಂತು, ಇದು ಧಾರೆಗೆ ತೊಗೊಂಡಿರೋ ಸೀರೆ. ಆದರೆ ಎಲ್ಲ ಒಂದೇ ಸತಿ ಹೊಲಿಯಕ್ಕೆ ಹಾಕೋಣ ಅಂತ ಇಲ್ಲೇ ಇಟ್ಟಿದ್ದಾರೆ ಅಷ್ಟೇ. ಚೆನ್ನಾಗಿತ್ತು ಸೀರೆಗಳು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ರೇಟು ಏನು ಕಡಿಮೆನೇ ಅನ್ನಿಸ್ತು. ಈ ಸೀರೆಗಳು ನೋಡಿ ಎಲ್ಲ ಕಾಸ್ಟ್ಲಿ. ಇದು ಆಂಟಿ ಹುಡುಗಿ ಕೊಡಿಸಿರೋ ಅಂಥದ್ದು. ಇದರಲ್ಲಿ ನಾವು ಅವಾಗ ಹಳೆ ಕಾಲದಲ್ಲಿ ಲುಂಗಿ ಸುತ್ತಿ ಮಡಗ್ತೀವಲ್ಲ, ರೇಷ್ಮೆ ಸೀರೆಗಳು ಹಾಳಾಗಬಾರ್ದು ಅಂತ, ಅದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡಿವರು. ಸೀರೆ ತೊಗೊಳ್ತೀವಲ್ಲ, ಅವರು ಅಂಗಡಿಯವರೇ ಪ್ಯೂರ್ ಕಾಟನ್ದು ವೈಟ್ ಕಲರ್ದು ಬಟ್ಟೆನ ಅವರೇ ಕೊಟ್ಟಿದ್ದಾರೆ, ನೀಟಾಗಿ ಫೋಲ್ಡಬಲ್ ಮಾಡಿ ಸ್ಯಾರಿನ. ಇದನ್ನು ನಾವು ಹಾಗೇ ಮೇಂಟೈನ್ ಮಾಡ್ಬೋದು ಬೀರುಳ್ಳಿಟ್ಟು, ಎಷ್ಟೋ ವರ್ಷ ಆದರೂ ಏನು ಜರಿನೂ ಹಾಳಾಗಲ್ಲ. ಈ ಥರ ಮಾಡಿಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಂದೊಂದು ಸ್ಯಾರಿಗೂ ಕ್ಲೀನಾಗಿ ಅವರೇ ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ಪ್ಯೂರ್ ಕಾಟನ್ ಬಟ್ಟೆ ಅದು. ಇದೆಲ್ಲ ಬಂದು 17,000 ಒಂದು, 15,000 ಒಂದು, ಈ ಥರ ಡಿಫ್ರೆನ್ಸಸ್ ಇದೆ ರೇಟ್ಗಳು. ನಾನು ಎಲ್ಲನೂ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ರೇಟು. ಮಾತ್ರ ಚೆನ್ನಾಗಿದೆ, ಎಲ್ಲನೂ ತುಂಬಾ ರಿಚ್ ಆಗಿದೆ. ಎಲ್ಲ ಫುಲ್ಲು ಜೆರಿದಲ್ವ, ಮದುವೆ ಹುಡುಗಿಗಲ್ವ, ಹಾಗಾಗಿ ಎಲ್ಲ ಗ್ರ್ಯಾಂಡಾಗಿರೋದೇ ತೊಗೊಂಡಿದ್ದಾರೆ. ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ನೋಡ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಟಿಶ್ಯೂ ಸ್ಯಾರಿ ಥರನೇ, ಸಖತ್ತಾಗಿತ್ತು. ಈ ಥರ ಇತ್ತು, ಹಾಗಾಗಿ ನೋಡಿದೆ. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ನಾನು ಈ ಥರ ಕಾಟನ್ದು ಬಟ್ಟೆನ ರ್ಯಾಪ್ ಮಾಡಿಕೊಟ್ಟಿರೋದು. ನಾವು ಈ ಥರದ್ದೇನು ತೊಗೊಳಕ್ಕೆ ಹೋಗಲ್ವಲ್ಲ, ಅಷ್ಟು ಕಾಸ್ಟ್ಲಿ ಇದೆ, ಹಾಗಾಗಿ ನಮಗೆ ಗೊತ್ತಿರಲ್ಲ. ಚೆನ್ನಾಗಿದೆ, ಒಂಥರ ಹೊಸ ಮೆಥಡ್ ಇದು. ಇದು ಅಷ್ಟೇ, ಇದು ಒಂಥರ ಚೆನ್ನಾಗಿದೆ. ಒಳಗಡೆ ಬಂದು ಒಂಥರ ಸ್ಕೈ ಬ್ಲೂ ಕಲರ್ಗೆ ಗೋಲ್ಡ್ ಕಲರ್ ಜರಿ ಬಂದಿರೋದು, ಇದೂ ಅಷ್ಟೇ. ಬಟ್ ಅದು ಗೋಲ್ಡ್ ಕಲರ್ ಜರಿ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣುತ್ತೆ. ಇದು ಬಂದು ಸೆರಗು ಮೇಲಿರೋದು, ಒಳಗಿದೆಯಲ್ಲ ಮೈದಾನ, ಅದೆಲ್ಲ ಫ್ಲವರ್ದು. ಅದೇ ಹೇಳೋದ್ನಲ್ಲ, ಓಪನ್ ಮಾಡಿದ್ರೆ ತುಂಬ ಕಷ್ಟ ಫೋಲ್ಡ್ ಮಾಡೋದು, ಹಾಗಾಗಿ ನನಗೆ ಎಷ್ಟು ಬೇಕು ಕಲರು ಡಿಸೈನು ನೋಡೋಕ್ಕೆ ಅಷ್ಟು ಮಾತ್ರ ನಾನು ಓಪನ್ ಮಾಡ್ಕೊಳ್ತೀನಿ. ಸುಮ್ಮನೆ ರಿಸ್ಕ್ ಯಾಕೆ ಫೋಲ್ಡ್ ಮಾಡೋದು ಕಷ್ಟ ಅಂತ. ಇದು ಫುಲ್ಲು ಸ್ಕೈ ಬ್ಲೂ ಕಲರು. ಇದು ಫುಲ್ಲು ಸೀರೆ ಪೂರ್ತಿ ಹೀಗೆ ಇದೆ, ಮತ್ತು ಪ್ಲೈನ್ ಬ್ಲೌಸ್ ಇದೆ ಅಷ್ಟೇ. ಇದರಲ್ಲಿ ಏನು ಕಾಂಟ್ರಾಸ್ಟ್ ಏನಿಲ್ಲ. ಬಟ್ ಇದು ಚೆನ್ನಾಗಿದೆ. ಸೀರೆಗಳು ತುಂಬಾ ಇಷ್ಟ ಆಯಿತು. ಸೊ ಇದಿಷ್ಟು ತೊಗೊಂಡ್ಬಂದಿದ್ರು ಶಾಪಿಂಗ್ ಮಾಡಿ, ನೋಡ್ಕೊಂಬಂದೆ. ನಂಗೆ ಸೀರೆಗಳ ಕಲೆಕ್ಷನ್ ಅಂದರೆ ತುಂಬಾ ಇಷ್ಟ. ಯಾರೇ ತೊಗೊಂಡ್ರು ಅಷ್ಟೇ, ನನಗೆ ಸೀರೆ ನೋಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನೋಡ್ತೀನಿ ಎಷ್ಟು, ಅದು ಯಾವ ಡಿಸೈನು, ಹೊಸ ಪ್ಯಾಟ್ರನ್ನ ಅಂತ. ನಾವು ಇದಿಷ್ಟೆಲ್ಲ ನೋಡೋ ಅಷ್ಟರಲ್ಲಿ ನನ್ನ ಮಗಳು ಅವ್ರ ಮನೆಗೆ ಹೋದರೆ ಅವ್ರ ಗಾರ್ಡನ್ನ ಶೂಟ್ ಮಾಡಲೇಬೇಕು. ಅವಳು ಹೋಗಿ ಒಂದು ಸತಿ ವೀಡಿಯೋ ಮಾಡ್ಕೊಂಬರ್ತಾಳೆ, ಯಾವ್ಯಾವ ಗಿಡ ಬೆಳೆದಿದೆ, ಯಾವ್ಯಾವ ಹಣ್ಣು ಬಿಟ್ಟಿದೆ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ ಎಲ್ಲನೂ ವೀಡಿಯೋ ಮಾಡ್ಕೊಂಬರ್ತಾಳೆ. ಹಾಗಾಗಿ ಅವ್ರ ಗಾರ್ಡನ್ ತೋರಿಸೋರ್ಗೂ ಒಳಗೆ ಸಮಾಧಾನನೇ ಇರಲ್ಲ. ನಾನು ಈ ಸತಿ ಗಾರ್ಡನ್ ಕಡೆಗೆ ಏನು ಗಮನ ಕೊಡೋಕ್ಕೆ ಹೋಗಲಿಲ್ಲ. ನಾನು ಸ್ಯಾರಿಗಳ ಕಡೆ ಗಮನ ಕೊಡ್ತಾಯಿದ್ದೆ. ಅದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ ಅಲ್ವಾ ಕಲರು ಅಂದ್ಕೊಂಡು
ಆ ಥರದೇ ಹುಚ್ಚು ನಮ್ಮ ಹೆಣ್ಮಕ್ಳಿಗೆ. ಹಾಗಾಗಿ ನಾನು ಅದ್ರ ಕಡೆ ಗಮನ ಕೊಡ್ತಾಯಿದ್ದೆ. ಇವಾಗ ಇಲ್ಲೆಲ್ಲ ಮುಗಿಸಿ ಮತ್ತೆ ಆಂಟಿ ಇನ್ನೂ ಸೀರೆಗಳು ತೊಗೋಬೇಕು ಅಂದರು. ಹಾಗಾಗಿ ಹೊರಡ್ತಾ ಇದ್ದೀವಿ. ಇಲ್ಲೇ ಹನುಮಾನ್ ನಗರದಲ್ಲಿ ಮನ್ಪಸಂದಲ್ಲಿ ತೊಗೊಳ್ಳೋಣ ಅಂತ ಅಂದರು. ಸರಿ ಅಂತ ಹೊರಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನಕ್ಕೆ ಸೀರೆಗಳು ಬೇಕು ಅಂತ ಅಂತಿದ್ರು, ಪರ್ಸ್ನಲಿ ಬೇಕು ಅಂತ ಗಿಫ್ಟಿಂಗ್ ಸೀರೆಗಳು. ಹಾಗಾಗಿ ತೊಗೊಳಕ್ಕೆ ಆಟೋ ಬುಕ್ ಮಾಡಿದ್ವಿ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು, ಆಂಟಿ, ನನ್ನ ಮಗಳು 3 ಜನ ಹೋಗ್ತೀವಿ. ನಮ್ಮ ಯಜಮಾನ್ರು ಮಗನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಹಾಗಾಗಿ ಬುಕ್ ಮಾಡ್ಕೊಂಡು ಅದು ಆ ಕಡೆ ರೋಡಿಗೆ ಬಂದುಬಿಟ್ಟಿತ್ತು ಆಟೋ. ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸೊ ಇಲ್ಲಿ ಮನ್ಪಸಂದಲ್ಲೂ ತುಂಬಾ ಚೆನ್ನಾಗಿರುತ್ತೆ, ರೇಟು ಕಡಿಮೆ ಇರುತ್ತೆ, ಹಾಗೆಯೇ ಸೀರೆ ಕಲೆಕ್ಷನ್ಸು ಚೆನ್ನಾಗಿರುತ್ತೆ. ಇರೋದ್ರಲ್ಲಿ ಹೋಲ್ಸೇಲಲ್ಲಿ ಬೆಟರ್ ಅಂದರೆ ಅದೇ ಹನುಮಾನ್ ನಗರದಲ್ಲಿ ಮನ್ಪಸಂದ್ ಶಾಪು. ಆಲ್ಮೋಸ್ಟ್ ಅಲ್ಲೇ ಶಾಪ್ ಮಾಡೋದು ನಾವೆಲ್ಲ, ವರಮಹಾಲಕ್ಷ್ಮಿಲೆಲ್ಲ. ಕೆಲವೊಂದು ಸರ್ತಿ ಮಾತ್ರ ಸುದರ್ಶನ್ ಸಿಲ್ಕ್ ಹೋಗ್ತೀವಿ ರೇಷ್ಮೆ ಸೀರೆಗಳು ತೊಗೋಬೇಕು ಅಂದರೆ. ಇಲ್ಲೂ ರೇಷ್ಮೆ ಸೀರೆಗಳು ಇಟ್ಟಿರ್ತಾರೆ. ಸಾಕು ಅಂದರೆ ಒಂದು 5,000 ರೂಪಾಯಿ ಒಳಗಾದರೆ ಇಲ್ಲೇ ತೊಗೊಬಿಡ್ತೀವಿ. 5,000 ರೂಪಾಯಿ ಮೇಲೆ ಆದರೆ ಸುದರ್ಶನ್ ಸಿಲ್ಕೆಲ್ಲ ಹೋಗ್ತೀವಿ. ಅರ್ಜೆಂಟ್ ಇತ್ತು ಅಂದರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲೂ ಕಲೆಕ್ಷನ್ಸ್ಗಳು. ಸೊ ಅಲ್ಲೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅವ್ರು ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ರು. ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಫೈನಲಿ ನಾವು ಯಾವ ಸೀರೆಗಳು ಸೆಲೆಕ್ಟ್ ಮಾಡಿದ್ವಿ ಅದಷ್ಟೊಂದು ಮಾತ್ರ ಶೂಟ್ ಮಾಡಿಕೊಂಡೆ. ಕೆಲವೊಂದು ಕಡೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದು ಮಾಡಬಾರ್ದು ಇದು ಮಾಡಬಾರ್ದು ವೀಡಿಯೋ ಅಂತ. ಹಾಗೂ ನನ್ನ ಮಗಳು ಒಂಚೂರು ಮಾಡಿದ್ಲು, ಎಂಟ್ರೆನ್ಸಲ್ಲೆಲ್ಲ ಮಾಡಿಕೊಟ್ಲು. ಆಮೇಲೆ ಅವ್ರು ಮಾಡೋದು ನೋಡ್ಬಿಟ್ಟು ವೀಡಿಯೋ ಮಾಡೋಂಗಿಲ್ಲ, ವೀಡಿಯೋ ಅಲೋ ಇಲ್ಲ ಅಂದ್ಬಿಟ್ರು. ಸೊ ಫೈನಲಿ ಆಂಟಿ ಇದೊಂದು ತೊಗೊಂಡ್ರು, ಕರ್ನಾಟಕ ಉಟ್ಕೊಳ್ಳೋಣ ಅಂತ. ನನಗೂ ಈ ಕಲರ್ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ನ್ಯೂ ಆಗಿದೆ ಕಲರು, ಆಂಟಿ ಇದೇ ತೊಗೊಳ್ಳೋಣ ಅಂತ ಅಂದೆ. ಇದು 3,000 ಚಿಲ್ಲರೆ ಎಷ್ಟೋ ಇದೆ ರೇಟು. ನನಗೆ ಕ್ಲಾರಿಟಿ ಗೊತ್ತಿಲ್ಲ. ನಾನು ಬರೀ ಸೀರೆ ಚೆನ್ನಾಗಿದೆ ಅನ್ನೋ ಹುಚ್ಚಲ್ಲೇ ಇದ್ಬಿಟ್ಟಿದ್ದೆ. ಹಾಗಾಗಿ ಪರ್ಟಿಕ್ಯುಲರಾಗಿ ರೇಟ್ ನೋಡಿಲ್ಲ. ಇವೆಲ್ಲ ಬಂದು ಗಿಫ್ಟಿಂಗ್ ಸ್ಯಾರಿಗಳು, ಯಾರ್ಯಾರಿಗೂ ಅವ್ರು ಕೊಡೋದಕ್ಕೆ ತೊಗೊಂಡ್ರು ಅಷ್ಟೇ. ಒಂದು 4 ಸ್ಯಾರಿ ಇದೊಂದು 3 ಸ್ಯಾರಿ ಗಿಫ್ಟಿಂಗು. ಅದು ದೊಡ್ಡ ಸೀರೆ ಮತ್ತು ಇನ್ನೊಂದು ಸಿಂಪಲ್ ಆಗಿರೋದು, ಇದೆರಡನ್ನು ಮಾತ್ರ ಆಂಟಿ ತೊಗೊಂಡ್ರು ಅಷ್ಟೇ. ಇನ್ನು 3 ಸೀರೆ ಗಿಫ್ಟಿಂಗಿಗೆ ತೊಗೊಂಡ್ರು. ನಂಗೆ ಆ ದೊಡ್ಡ ಸೀರೆ ಮಾತ್ರ ತುಂಬಾ ಇಷ್ಟ ಆಗೋಯಿತು. ನನಗೆ ಕಲರ್ ಕಾಂಬಿನೇಷನ್ನು, ಡಿಸೈನು ಎಲ್ಲ ನನಗಂತೂ ಸಖತ್ ಫೇವ್ರೇಟ್ ಆಯಿತು. ಇದೊಂಥರ ಪೀಚ್ ಕಲರ್ಗೆ ಗ್ರೇ ಕಲರ್ ಬಾರ್ಡ್ರು, ನಂಗೆ ತುಂಬಾ ಇಷ್ಟ ಆಯಿತು. ಹಂಗೆ ಆಂಟಿ ಚಾಟ್ಸ್ ಎಲ್ಲ ಕೊಡಿಸಿದ್ರು, ತಿನ್ಕೊಂಡು ಹೋಗೋಣ ಬಾ, ಜ್ಯೂಸ್ ಕುಡ್ಕೊಂಡು ಹೋಗೋಣ ಬಾ ಅಂತ. ಅವ್ರು ಅಷ್ಟೊಂದು ತಿನ್ನಲ್ಲ ಟಿಕ್ಕಿ ಪುರಿ. ಹಾಗಾಗಿ ನನ್ನ ಮಗಳಿಗೆ ನೀನು ತಿನ್ನೆ ಅಂತ ತಿನ್ನಿಸ್ತಾ ಇದ್ದಾರೆ. ಹಾಗೆ ತಿನ್ಕೊಂಡು ಆಂಟಿ ಆಟೋದಲ್ಲಿ ನಮ್ಮನ್ನು ಮನೆ ಹತ್ರ ಡ್ರಾಪ್ ಹಾಕ್ಬಿಟ್ಟು ಅವರು ಹಾಗೆ ಮುಂದಕ್ಕೆ ಹೋದರು ಅವ್ರ ಮನೆಗೆ. ಸೊ ಕೊನೆಗೂ ಫೈನಲಿ ಮಳೆ ಬರಲಿಲ್ಲ. ಮಳೆ ಎಲ್ಲಿ ಬಂದುಬಿಡುತ್ತೋ ಅಂತ ಎದುರುಕೊಂಡೇ ಬಂದ್ವಿ. ಮಳೆ ಬರಲಿಲ್ಲ. ನನ್ನ ಮಗಳು ಬಂದು ಪೊಟ್ಯಾಟೊ ಟ್ವಿಸ್ಟ್ ತೊಗೋತಾ ಇಲ್ಲಿ ಈ ಶಾಪಲ್ಲಿ. ಅವ್ರು ಸ್ವಲ್ಪ ಲೇಟ್ ಮಾಡ್ತಾಯಿದ್ರು. ನಾವು ತಿಂದು ಆದಮೇಲೆ ಕೊಟ್ಟರು. ಅವಳು ತಿನ್ಕೊಂಡು ಬಂದು ಮನೆಗೆ ತೊಗೊಂಬಂದೆ. ನನ್ನ ಮಗ ತಿಂತಾಯಿದ್ದಾನೆ ಇವಾಗ, ನಾನು ತಿಂತೀನಿ ಅಂತ. ಅವನು ತುಂಬಾ ಟೇಸ್ಟ್ ಕಂಡುಹಿಡಿತಾನಲ್ವ ಇವಾಗ. ಹಾಗಾಗಿ ತುಂಬಾ ಟೇಸ್ಟಿಯಾಗಿರೋದನ್ನೆಲ್ಲ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಹಾಗಾಗಿ ನಿಧಾನಕ್ಕೆ ತಿನ್ನಿಸ್ಕೊಂಡು ನೀರು ಕುಡಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾರ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವೀಡಿಯೋನ ಎಂಡ್ ತನಕ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಸೊ ಇನ್ನು ಮುಂದೆ ಅವ್ರ ಮನೇಲಿ ಮದುವೆಗೆಲ್ಲ ಕರೆದ್ರೆ ಅದೆಲ್ಲ ಆದಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಮದುವೆ ಇರೋದು ನೆಕ್ಸ್ಟ್ ಮಂತು 23rd 24th ಏನೋ ಇರಬೇಕು. ಇವಾಗೆಲ್ಲ ಸ್ಯಾರಿ ಎಲ್ಲ ಬ್ಲೌಸ್ ಶಾಪ್ ಮಾಡಿಬಿಟ್ರೆ ಬ್ಲೌಸ್ ಹೊಲ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ಸೆಲೆಕ್ಟ್ ಮಾಡೋಕ್ಕೆ ಅಂತ. ಹಾಗಾಗಿ ಎಲ್ಲನೂ ವಿಡಿಯೋ ಆದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಮಂತ್ ಅವ್ರ ಮನೆ ಫಂಕ್ಷನ್ಸ್ಗೆಲ್ಲ ಹೋದರೆ ಹಾಗೇನ ವೀಡಿಯೋನ ಮಾಡ್ಕೊಬಂದು ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.